ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಮಂಡೇ ವ್ಲಾಗ್. ಇವತ್ತು 6 ಗಂಟೆಗೆ ಎದ್ದೇಳಬೇಕು ಅಂದ್ಕೊಂಡೆ, ಬಟ್ 7ಗೆ ಇದ್ದೆ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಚಿಕ್ಕದಾಗಿ ಚೊಕ್ಕವಾಗಿ ರಂಗೋಲಿ ಹಾಕಿದರೆ ತುಂಬ ಖುಷಿ ಇರುತ್ತೆ. ಒಂದೊಂದು ದಿನ ಅಡುಗೆ ಮನೆಯಲ್ಲಿ ಬ್ಯುಸಿ ಆದರೆ ರಂಗೋಲಿ ಹಾಕೋದು ಲೇಟ್ ಆಗುತ್ತೆ. ನಾನು 5th ಸ್ಟ್ಯಾಂಡರ್ಡ್ ಸೈನ್ಸ್ ಸಬ್ಜೆಕ್ಟ್ ಮಕ್ಕಳಿಗೆ ಕ್ಲಾಸ್ ತೊಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಿತ್ತು. ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿದೆ. ಅಷ್ಟೊತ್ತಿಗೆ ಕುಂದನಿದ್ದ. ಅವನನ್ನು ಸಮಾಧಾನ ಮಾಡಿ ಬ್ರಷ್ ಮಾಡಿ ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿ ಅವನಿಗೆ ಬ್ರಷ್ಗೆ ಪೇಸ್ಟ್ ಹಾಕ್ಕೊಟ್ಟು ಟಿ ವಿ ಆನ್ ಮಾಡಿ ತಿಂಡಿಗೆ ರೆಡಿ ಮಾಡೋಣ ಅಂತ ಅಡುಗೆ ಮನೆಯಲ್ಲಿ ಬ್ಯುಸಿ ಆದೆ. ಅವನು ಟಿ ವಿ ನೋಡಿಕೊಂಡು ಬ್ರಷ್ ಮಾಡ್ತಿದ್ದ. ನಾನು ನಿನ್ನೆ ದೋಸೆಗೆ ಅಂತ ಹಾಕಿ ಉದ್ದಿನಬೇಳೆ, ಅವಲಕ್ಕಿ, ಮೆಂತ್ಯ ಎಲ್ಲ ಒಂದು 10 hours ನೆನೆ ಹಾಕಿ ನೈಟ್ ರುಬ್ಬಿಟ್ಟಿದ್ದೆ. ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು. ಸ್ವಲ್ಪ ಇಡ್ಲಿಗೆ ತೆಗೆದಿಟ್ಕೊಂಡೆ. ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ. ಆಲೂಗೆಡ್ಡೆ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡೆ. ಆಲೂಗೆಡ್ಡೆ ಪಲ್ಯಕ್ಕೆ ಒಗ್ಗರಣೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, 2 ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿಣ, ಬೇಯಿಸಿದ ಆಲೂಗೆಡ್ಡೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಆಲೂಗೆಡ್ಡೆ ಪಲ್ಯ ರೆಡಿಯಾಗುತ್ತೆ. ಆಲ್ಮೋಸ್ಟ್ ನಾನು ದೋಸೆ ಹಿಟ್ಟು 3:1:1 ರೇಷಿಯೋದಲ್ಲೇ ನಾನು ಮಾಡೋದು. 3 ಲೋಟ ಅಕ್ಕಿ, ಅದಕ್ಕೆ 1 ಲೋಟ ಅದೇ ಸೇಮ್ ಗ್ಲಾಸಲ್ಲಿ 1 ಲೋಟ ಅವಲಕ್ಕಿ ಮತ್ತು 1 ಲೋಟ ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ ಹಾಕಿದರೆ ಕರೆಕ್ಟ್ ಮೆಷರ್ಮೆಂಟ್ ಇದು. ಸೊ ದೋಸೆ ಇಡ್ಲಿಗೆ ಪರ್ಫೆಕ್ಟ್ ಮೆಷರ್ಮೆಂಟ್, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವತ್ತು ಸಾಂಬಾರು ಮಾಡೋಕ್ಕೆ ಅಂತ ನಿನ್ನೆನೇ ಅವರೆಕಾಳು ನೆನೆ ಹಾಕಿದ್ದೆ. ನಿನ್ನೆ ನೈಟ್ ಚಿಲುಕ್ಸೋಕ್ಕೆ ಆಗಲಿಲ್ಲ. ಆಮೇಲೆ ಚಿಲುಕ್ಸೋಣ ಅಂದ್ಕೊಂಡು ಬೇರೆ ಕೆಲಸ ಮಾಡಿಕೊಂಡೆ. ಕುಂದನ್ಗೆ ಫಸ್ಟ್ ಒಂದು ದೋಸೆ ಹಾಕ್ಕೊಟ್ಟೆ. ಅವ್ನು ಟಿ ವಿ ನೋಡಿಕೊಂಡು ದೋಸೆ ನಿಧಾನಕ್ಕೆ ತಿನ್ಕೊಂಡು ಕೂತಿದ್ದ. ನಾನು ಬೆಳಗ್ಗೆನೇ ಕಸ ಗುಡಿಸಿ ಮನೆ ಒರೆಸಿದೆ. ನನ್ನ ಹಸ್ಬೆಂಡ್ಗೆ ಟಿಫನ್ ಬಾಕ್ಸ್ ರೆಡಿ ಮಾಡೋಣ ಅಂತ ದೋಸೆ ಪಲ್ಯ ಎಲ್ಲ ಬಾಕ್ಸ್ಗೆ ಹಾಕಿ ಅವ್ರಿಗೆ ತಿಂಡಿಗೆ ರೆಡಿ ಮಾಡಬೇಕು. ಆ್ಯಂಡ್ ಅವ್ರಿಗೂ ದೋಸೆ ಹಾಕ್ಕೊಟ್ಟೆ. ಆ್ಯಂಡ್ ನಾನು ಅವ್ರ ಜೊತೆನೇ ಆಲ್ಮೋಸ್ಟ್ ತಿಂಡಿ ತಿಂದೆ. ನಾನು ಅವ್ರನ್ನ ಮೈನ್ ರೋಡ್ಗೆ ಡ್ರಾಪ್ ಮಾಡಬೇಕಾಗಿತ್ತು. ಸೊ ಅವ್ರನ್ನ ಮೈನ್ ರೋಡ್ಗೆ ಡ್ರಾಪ್ ಮಾಡಿ ಬಿಟ್ಟು ಬಂದ್ವಿ. ಆ್ಯಂಡ್ ಸ್ವಲ್ಪ ಕೆಲಸ ಇತ್ತು. ಅವರೆಕಾಳನ್ನು ಇನ್ನೂ ಚಿಲುಕ್ಸಿರ್ಲಿಲ್ಲ. ಸೊ ಅವರೆಕಾಳನ್ನು ಫಸ್ಟ್ ಚಿಲುಕಿಸ್ಬಿಡೋಣ ಅಂದ್ಬಿಟ್ಟು ಅವರೆಕಾಳನ್ನೆಲ್ಲ ಚಿಲುಕ್ಸೋಕ್ಕೆ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ. ಕುಂದನ್ 1-2 ಕಾಳನ್ನು ಚಿಲುಕಿಸ್ದ ಅಷ್ಟೇ. ಆಮೇಲೆ ಅದರಲ್ಲೇ ಆಟ ಆಡ್ಕೊಂಡು ಕೂತ್ಕೊಂಡ. ಕಾಳೆಲ್ಲ ಚಿಲುಕ್ಸಾಯಿತು. ಒಂದು 1/2 hour 1-3/4 ಗಂಟೆ ಆಯಿತು ಕಾಳೆಲ್ಲ ಚಿಲುಕ್ಸಾಕೋದಕ್ಕೆ. ಆ್ಯಂಡ್ ಆ ಕಾಳೆಲ್ಲ ಚಿಲುಕ್ಸಾದ್ಮೇಲೆ ಕುಂದನ್ಗೆ ಸ್ನಾನ ಮಾಡಿಸಿ ಅವನನ್ನು ಮಲಗಿಸ್ಬಿಟ್ಟೆ. ಯಾಕೆಂದರೆ ಸಾಂಬಾರು ಬೇಗ ಮಾಡ್ಬೋದಲ್ಲ ಅವನನ್ನು ಮಲಗಿಸಿದ್ರೆ ಅಂದ್ಬಿಟ್ಟು. ಬಟ್ ಅವ್ನು ಕಂಪ್ಲೀಟಾಗಿ ನಿದ್ದೆ ಮಾಡಲಿಲ್ಲ. ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಮಿಕ್ಸಿಗೆ ನಾನಿಲ್ಲಿ 1.5 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡೆ. ಆ್ಯಂಡ್ 1/2 ಟೊಮ್ಯಾಟೊ, 1.5 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಸಾಂಬಾರದ ಪುಡಿ, ಸ್ವಲ್ಪ ಕಾಯಿ ಹಾಕಿ ರುಬ್ಬಿಟ್ಕೊಂಡೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಅದಕ್ಕೆ ರುಬ್ಬಿಟ್ಕೊಂಡ ಮಸಾಲೆ ಹಾಕಿ ಅದು ಕುದಿ ಬಂದಾದಮೇಲೆ ಚಿಲ್ಕವರೆಕಾಳು ಹಾಕಿ ಉಪ್ಪು ಹಾಕಿ ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡೆ. ಸಾಂಬಾರು ಆಯಿತು. ಅದ್ರ ಜೊತೆಗೆ ಒಂದು ಗ್ಲಾಸ್ ಅಕ್ಕಿ ಇಟ್ಕೊಂಡೆ. ಕುಂದನ್ ಎದ್ದಿದ್ದ. ನಾನು ಜೊತೆಗಿದ್ದರೆ ಆಲ್ಮೋಸ್ಟ್ 1-2 ಗಂಟೆ ಟೈಮ್ ನಿದ್ದೆ ಮಾಡ್ತಾನೆ. ನಾನು ಸಾಂಬಾರು ಮಾಡಿದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ಅವ್ನು ಮತ್ತೆ ಎತ್ತಿ ಬರ್ತಾ ಇದ್ದ. ಸೊ ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಅಷ್ಟೊತ್ತಿಗೆ ಅನ್ನ ಮತ್ತು ಸಾಂಬಾರು ರೆಡಿಯಾಗಿತ್ತು. ಸೊ ಕುಂದನ್ ಬೇಗನೆ ಇದ್ದ. ಅದನ್ನು ಎಲ್ಲ ಸಾಂಬಾರನ್ನು ಎಲ್ಲ ರೆಡಿಯಾಗಿತ್ತು. ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿದೆ. ಇವತ್ತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನನ್ನ ನೆಕ್ಸ್ಟ್ ವೀಡಿಯೋಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.